ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಅಭಿಮಾನದ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಶುಭ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಸೌಂದರ್ಯ ಮತ್ತು ಗುಣ. ಇಂದು ನಾನು ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರರಾದ ಹಾಗೂ ಮಹಾಮಹಿಮರಾದ ಇಬ್ಬರು ಮಹಾನ್ ವ್ಯಕ್ತಿಗಳ ನಡುವಿನ ಒಡನಾಟ ಮತ್ತು ಆ ಒಡನಾಟದಲ್ಲಿ ಒಂದು ನೈಸರ್ಗಿಕ ವಸ್ತುವಿನ ಬಗೆಗೆ ಅವರು ಹೊಂದಿರುವ ವಿಭಿನ್ನ ವಿಚಾರಧಾರೆಯ ಒಂದು ಅಪರೂಪದ ಸಂಗತಿಯನ್ನು ನಾನಿಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಆ ಇಬ್ಬರು ಮಹಾಮಹಿಮರು ಯಾರು? ಒಬ್ಬರು ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಮಹಾನ್ ಚೇತನ, ಸತ್ಯವಾದಿ ಹಾಗೂ ಅಹಿಂಸಾವಾದಿಗಳಾದ ಮಹಾತ್ಮ ಗಾಂಧೀಜಿಯವರು. ಇನ್ನೊಬ್ಬರು ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂತಹ ಶ್ರೇಷ್ಠ ರಾಷ್ಟ್ರಗೀತೆಯನ್ನು ನಮಗೆಲ್ಲ ಕೊಡುಗೆ ನೀಡಿದ ಭಾರತ ದೇಶ ಕಂಡ ಅಪರೂಪದ ಕವಿವರ್ಯ ಮಹಾನ್ ಕವಿ ರವೀಂದ್ರನಾಥ್ ಟ್ಯಾಗೋರರು. ಇಂತಹ ಈ ಈರ್ವರ ಸ್ನೇಹ ತುಂಬಾ ಗಾಢವಾದುದು. ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಟ್ಯಾಗೋರರು. ಅದರಂತೆ ಟ್ಯಾಗೋರರನ್ನು ಗುರುದೇವ ಎಂದು ಸಂಬೋಧಿಸಿದವರು ನಮ್ಮ ಗಾಂಧೀಜಿಯವರು. ಆದ್ದರಿಂದ ಇಂದಿಗೂ ನಾವು ಗಾಂಧೀಜಿಯವರನ್ನು ಮಹಾತ್ಮ ಗಾಂಧೀಜಿ ಎಂದು, ಟ್ಯಾಗೋರರನ್ನು ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಎಂದು ಅತಿ ಹೆಮ್ಮೆಯಿಂದ ಕರೆಯುತ್ತಿದ್ದೇವೆ. ಸೂರ್ಯನಿಗೆ ಸೂರ್ಯನೇ ಸಾಟಿ, ಚಂದ್ರನಿಗೆ ಚಂದ್ರನೇ ಸಾಟಿ ಎನ್ನುವಂತೆ ಈ ಈರುವರು ವ್ಯಕ್ತಿಗಳು ಅವರಿಗೆ ಅವರೇ ಸಾಟಿಯಾಗಿದ್ದಾರೆ. ಇಂತಹ ಅಪೂರ್ವ ವ್ಯಕ್ತಿಗಳನ್ನು ಪಡೆದದ್ದು ನಮ್ಮ ಭಾರತ ದೇಶದ ಭಾಗ್ಯ ಹಾಗೂ ನಮ್ಮೆಲ್ಲ ಭಾರತೀಯರ ಪುಣ್ಯ ಎಂದು ತುಂಬ ಅಭಿಮಾನದಿಂದ ಹೇಳಬಹುದಾಗಿದೆ. ಇಂತಹ ಈ ಈರ್ವ ಶ್ರೇಷ್ಠ ವ್ಯಕ್ತಿಗಳು ಒಮ್ಮೆ ಕಲ್ಕತ್ತಾದಲ್ಲಿರುವ ರವೀಂದ್ರನಾಥ್ ಟ್ಯಾಗೋರರ ತಂದೆ ಮಹರ್ಷಿ ದೇವೇಂದ್ರನಾಥ್ ಟ್ಯಾಗೋರರು ಸ್ಥಾಪಿಸಿದ ಶಾಂತಿನಿಕೇತನ ಆಶ್ರಮದಲ್ಲಿ ಕೆಲ ದಿನ ಕೂಡಿ ಕಾಲ ಕಳೆಯುತ್ತಿರುತ್ತಾರೆ. ಟ್ಯಾಗೋರರ ಆಮಂತ್ರಣದ ಮೇರೆಗೆ ಗಾಂಧೀಜಿಯವರು ಇಲ್ಲಿಗೆ ಬಂದಿರುತ್ತಾರೆ. ಹೀಗೆ ಒಂದು ದಿನ ಅಲ್ಲಿನ ಉದ್ಯಾನವನದಲ್ಲಿ ಬೆಳಗಿನ ಸಮಯದಲ್ಲಿ ವಿಹಾರ ಮಾಡುತ್ತಿರುವಾಗ ಟ್ಯಾಗೋರರ ದೃಷ್ಟಿ ಒಂದು ಗುಲಾಬಿ ಹೂವಿನ ಗಿಡದ ಮೇಲೆ ಬೀಳುತ್ತದೆ. ಗಿಡದ ತುಂಬ ಸಾಕಷ್ಟು ಹೂಗಳು ಅರಳಿ ನಿಂತಿವೆ. ಹೊಂಬಣ್ಣದ ಸೂರ್ಯನ ಕಿರಣಗಳು ಅವುಗಳ ಮೇಲೆ ಬಿದ್ದಿದ್ದರಿಂದ ಆ ಹೂಗಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿವೆ. ಇಂತಹ ಹೂಗಳ ಮಧ್ಯೆ ಒಂದು ದೊಡ್ಡ ಹೂವು ಅತಿ ಸುಂದರವಾಗಿ ಕಾಣುತ್ತಿದೆ. ಟ್ಯಾಗೋರರಿಗೆ ಅದರ ಮೇಲಿನ ದೃಷ್ಟಿ ತೆಗೆಯಲು ಮನಸ್ಸೇ ಆಗುತ್ತಿಲ್ಲ. ತದೇಕ ದೃಷ್ಟಿಯಿಂದ ಆ ಹೂವಿನತ್ತಲೇ ನೋಡುತ್ತಿದ್ದಾರೆ. ಇದನ್ನು ಕಂಡ ಗಾಂಧೀಜಿಯವರು, ಗುರುದೇವ್ಜಿ, ಅಷ್ಟೊಂದು ಗಾಢವಾಗಿ ಏನು ನೋಡುತ್ತಿರುವಿರಿ ಎಂದು ಕೇಳುತ್ತಾರೆ. ಆಗ ಟ್ಯಾಗೋರ್ ಅವರು ಆ ದೊಡ್ಡ ಹೂವನ್ನು ಗಾಂಧೀಜಿಯವರಿಗೆ ತೋರಿಸಿ, ನೋಡಿ ಮಹಾತ್ಮಾಜಿ, ಈ ಹೂವು ಎಷ್ಟು ಸುಂದರವಾಗಿದೆ. ಅದರ ಬಣ್ಣ, ನಯವಾದ ಅದರ ಪಕಳೆಗಳು, ಓಹ್, ಇಡೀ ಜಗದ ಸೌಂದರ್ಯವೇ ಇಲ್ಲಿ ಮನೆ ಮಾಡಿದಂತಿದೆ ಎಂದು ಭಾವಪರವಶರಾಗಿ ಹೇಳುತ್ತಾರೆ. ಆಗ ಗಾಂಧೀಜಿಯವರು ಸಹಜವಾಗಿ ಹಾ, ಚೆನ್ನಾಗಿದೆ ಎಂದು ಹೇಳಿ ಮುಂದೆ ನಡೆಯತೊಡಗುತ್ತಾರೆ. ಆಗ ಟ್ಯಾಗೋರ್ ಅವರು, ಇದೇನು ಮಹಾತ್ಮಾಜಿ, ಇಂಥ ಅತಿ ಸುಂದರ ಹೂವಿನ ಸೌಂದರ್ಯದ ಬಗ್ಗೆ ಇಷ್ಟು ನೀರಸವಾಗಿ ಪ್ರತಿಕ್ರಿಯೆ ಕೊಡುತ್ತಿದ್ದೀರಲ್ಲ, ತಮಗೆ ಇದರ ಸೌಂದರ್ಯ ಹಿಡಿಸಲಿಲ್ಲವೇ ಎಂದು ಪ್ರಶ್ನಿಸುತ್ತಾರೆ. ಆಗ ಗಾಂಧೀಜಿಯವರು, ಹಾಗೇನಿಲ್ಲ, ಹೂವು ಚೆನ್ನಾಗಿದೆ ಎಂದೇ ಹೇಳಿದನಲ್ಲ, ನೀವು ಕವಿಗಳು, ಸೌಂದರ್ಯೋಪಾಸಕರು, ಹೀಗಾಗಿ ನಿಮಗೆ ಅದು ಅತಿ ಸುಂದರವಾಗಿ ಕಾಣಿಸುತ್ತಿದೆ ಅಷ್ಟೇ. ನನಗೂ ಕೂಡ ಅದು ನಿಮ್ಮಷ್ಟೇ ಸುಂದರವಾಗಿ ಕಾಣುತ್ತಿದೆ. ನೀವೇನು ಬೇಜಾರು ಮಾಡಿಕೋಬೇಡಿ, ಬನ್ನಿ ಈಗ ಹೂದೋಟದಲ್ಲಿ ಸುತ್ತಾಡೋಣ ಎಂದು ಮುನ್ನಡೆಯುತ್ತಾರೆ. ಆಗ ಟ್ಯಾಗೋರರಿಗೆ ಸ್ವಲ್ಪ ತೃಪ್ತಿಯುಂಟಾಗಿ ಗಾಂಧೀಜಿಯವರೊಡನೆ ಮುಂದೆ ಸಾಗುತ್ತಾರೆ. ಆಮೇಲೆ ಟ್ಯಾಗೋರರು ಆಶ್ರಮದ ಎಲ್ಲ ವಿಭಾಗಗಳನ್ನು ಗಾಂಧೀಜಿಯವರಿಗೆ ತೋರಿಸಿ ಭೋಜನದ ಸಮಯಕ್ಕೆ ಸರಿಯಾಗಿ ಭೋಜನ ಶಾಲೆಗೆ ಬಂದು ಮಧ್ಯಾಹ್ನದ ಊಟ ಸೇವಿಸಿ ವಿಶ್ರಾಂತಿಗಾಗಿ ಗಾಂಧೀಜಿಯವರೊಡನೆ ಕೊಠಡಿಗೆ ತೆರಳುತ್ತಾರೆ. ಈಗ ಸಾಯಂಕಾಲ 5 ಗಂಟೆ ಸಮಯವಾಗಿದೆ. ಆಗಲೇ ಗಾಂಧೀಜಿಯವರು ಎದ್ದು ಕುಳಿತು ಒಂದು ಪುಸ್ತಕದತ್ತ ದೃಷ್ಟಿ ನೆಟ್ಟಿದ್ದಾರೆ. ಕೆಲ ಘಳಿಗೆಯ ನಂತರ ಟ್ಯಾಗೋರರು ಕೂಡ ಎದ್ದು ನೋಡುತ್ತಾರೆ. ಆಗಲೇ ಗಾಂಧೀಜಿಯವರು ಎದ್ದಾಗಿದೆ. ಬನ್ನಿ ಮಹಾತ್ಮಾಜಿ, ಕೈಕಾಲು ತೊಳೆದುಕೊಂಡು ಬನ್ನಿ, ಏನಾದರೂ ಪಾನೀಯ ಸೇವಿಸೋಣ ಎಂದು ಕರೆಯಲು ಗಾಂಧೀಜಿಯವರು, ಆಗಲಿ ಗುರುದೇವ್ಜಿ ಎಂದು ಹೇಳಿ ಸ್ನಾನಗೃಹಕ್ಕೆ ಹೋಗಿ ಬಂದು ಟ್ಯಾಗೋರರು ಕೊಟ್ಟ ಚಹಾ ಸೇವಿಸುತ್ತಾ, ಗುರುದೇವ್ಜಿ ಬೇಗ ತಯಾರಾಗಿ ಉದ್ಯಾನವನದ ಕಡೆಗೆ ಹೋಗೋಣ ಎನ್ನುತ್ತಾರೆ. ಆಗ ಟ್ಯಾಗೋರ್ ಅವರು, ಮತ್ತೆ ಹೋಗೋಣವೇ ಎಂದು ಕೇಳಿದಾಗ ಗಾಂಧೀಜಿಯವರು, ಹಾ ಗುರುದೇವ್ಜಿ, ಸೂರ್ಯನ ಬೆಳಕಿರುವಾಗಲೇ ಹೋಗಿ ಬರೋಣ ಬನ್ನಿ ಎನ್ನಲು ಕೂಡಲೇ ಟ್ಯಾಗೋರರು ಪೋಷಾಕು ಬದಲಿಸಿ ಗಾಂಧೀಜಿಯವರನ್ನೇ ಹೂದೋಟಕ್ಕೆ ಬರುತ್ತಾರೆ. ಆಗ ಗಾಂಧೀಜಿಯವರು ಟ್ಯಾಗೋರರನ್ನು ನೇರವಾಗಿ ಬೆಳಗ್ಗೆ ನೋಡಿದ
ಆ ದೊಡ್ಡ ಗುಲಾಬಿ ಹೂವಿರುವ ಗಿಡದ ಹತ್ತಿರ ಕರೆದುಕೊಂಡು ಬಂದು ಆ ದೊಡ್ಡ ಹೂವನ್ನು ಟ್ಯಾಗೋರರಿಗೆ ತೋರಿಸುತ್ತಾ, ಗುರುದೇವ್ಜಿ, ಈಗ ಹೇಳಿ, ಬೆಳಗ್ಗೆ ನಿಮ್ಮ ಮನಸೂರೆಗೊಂಡ ಈ ಹೂವಿನ ಸೌಂದರ್ಯ ಈಗ ಹೇಗಿದೆ ಎನ್ನುತ್ತಾರೆ. ಆಗ ಟ್ಯಾಗೋರರಿಗೆ ಆ ಹೂವಿನ ಗುರುತೇ ಸಿಗುವುದಿಲ್ಲ. ಮಹಾತ್ಮಾಜಿ, ಇದೇನು ಹೀಗಿದೆ ಈ ಹೂವು? ಬಾಡಿದ ಹೂವು ಇದು, ಬಹುಶಃ ಇದು ನಾನು ಬೆಳಗ್ಗೆ ನೋಡಿದ ಹೂವು ಅಲ್ಲ ಎನ್ನುತ್ತಾರೆ. ಆಗ ಗಾಂಧೀಜಿ, ಇದೇ ನೀವು ಬೆಳಗ್ಗೆ ನೋಡಿದ ಹೂವು, ಇದುವೇ, ಅದರ ಬಗ್ಗೆ ಸಂಶಯ ಬೇಡ. ಈಗ ಹೇಳಿ, ನಿಮಗೆ ಈ ಹೂವು ಹೇಗೆ ಕಾಣಿಸುತ್ತಿದೆ ಎಂದಾಗ ಟ್ಯಾಗೋರರು, ಛೇ, ಈಗ ಇದು ಬೆಳಗಿನಷ್ಟು ಸುಂದರವಾಗಿ ಕಾಣುತ್ತಿಲ್ಲ ಎಂದವರೇ ಮತ್ತೆ, ಮಹಾತ್ಮಾಜಿ, ನಿಮಗೆ ಈ ಹೂವು ಈಗ ಹೇಗೆ ಕಾಣಿಸುತ್ತಿದೆ ಎಂದು ಕೇಳುತ್ತಾರೆ. ಆಗ ಗಾಂಧೀಜಿಯವರು ಕೊಟ್ಟ ಮಾರ್ಮಿಕ ಉತ್ತರ ಏನು ಗೊತ್ತೇ? ಗುರುದೇವ್ಜಿ, ಈ ಹೂವು ಈಗಲೂ ನನಗೆ ಬೆಳಗಿನಷ್ಟೇ ಸುಂದರವಾಗಿ ಕಾಣುತ್ತಿದೆ ಎಂದಾಗ ಟ್ಯಾಗೋರರು, ಇದೇನು ಮಹಾತ್ಮಾಜಿ ಹೀಗೆ ಹೇಳುತ್ತೀರಿ? ಬೆಳಗ್ಗೆ ಸಪ್ಪೆಯಾಗಿ ಹೇಳಿದವರು ಈಗ ಈ ಬಾಡಿದ ಹೂವು ಈಗಲೂ ಅಷ್ಟೇ ಸುಂದರವಾಗಿದೆ ಎಂದು ಹೇಳುತ್ತಿದ್ದೀರಲ್ಲ ಎನ್ನುತ್ತಾರೆ. ಆಗ ಗಾಂಧೀಜಿಯವರು ಆ ಹೂವನ್ನೊಮ್ಮೆ ಅಘ್ರಾಣಿಸಿ, ಆಹಾ, ಎಷ್ಟೊಂದು ಸೊಗಸಾದ ಪರಿಮಳ ಎಂದವರೇ ಟ್ಯಾಗೋರರಿಗೂ ಆ ಹೂವನ್ನು ಅಘ್ರಾಣಿಸಲು ಹೇಳುತ್ತಾರೆ. ಆಗ ಅವರಿಗೂ ಅದೇ ಅನುಭವವಾಗಿ, ಪರಿಮಳ ತುಂಬ ಚೆನ್ನಾಗಿದೆ, ಆದರೆ ಸೌಂದರ್ಯ ಮಾತ್ರ ಆಗಿನಷ್ಟಿಲ್ಲ ಎನ್ನುತ್ತಾರೆ. ಆಗ ಗಾಂಧೀಜಿಯವರು, ನೋಡಿ ಗುರುದೇವ್ಜಿ, ನೀವು ಇದರ ಬಾಹ್ಯ ಸೌಂದರ್ಯವನ್ನಷ್ಟೇ ನೋಡಿ ಬೆಳಗ್ಗೆ ಅರಳಿ ನಿಂತ ಅದರ ಹೊರ ಸೌಂದರ್ಯವನ್ನು ಮಾತ್ರ ಸೌಂದರ್ಯವೆಂದು ಹೇಳಿದಿರಿ. ಆದರೆ ನಾನು ಅದರ ಆಂತರಿಕ ಸೌಂದರ್ಯ, ಅಂದರೆ ಅದರ ಗುಣ, ಅದರ ಸೊಗಸಾದ ಪರಿಮಳವನ್ನು ಅಘ್ರಾಣಿಸಿ ಅದು ಈಗಲೂ ಬೆಳಗಿನಷ್ಟೇ ಸೌಂದರ್ಯವಾಗಿ ಕಾಣುತ್ತಿದೆ ಎಂದು ಹೇಳಿದೆ ಎಂದು ಹೇಳಿದ ಗಾಂಧೀಜಿಯವರು ಹೂವಿನತ್ತ ತಿರುಗಿ, ಅದೇ ಹೂವು, ಅದೇ ಸೌಂದರ್ಯ, ಅದೇ ಗುಣ, ಆದರೆ ನನ್ನ ನಿಮ್ಮ ದೃಷ್ಟಿಕೋನ ಮಾತ್ರ ಬೇರೆ ಬೇರೆ. ಹೊರರೂಪ ಮಾತ್ರ ಸುಂದರ ಎಂಬುದು ನಿಮ್ಮ ಅಭಿಪ್ರಾಯ, ಆದರೆ ಹೊರ ಮತ್ತು ಒಳರೂಪ, ಅಂದರೆ ಬಾಹ್ಯನೋಟ ಹಾಗೂ ಆಂತರಿಕ ಗುಣ, ಇವೆರಡನ್ನೂ ನೋಡಿದಾಗ ಆ ಹೂವು ನನಗೆ ಅದರ ಹೊರಮೈ ಬಾಡಿ ಹೋದರೂ ಕೂಡ ಅದರ ಸೊಗಸಾದ ಪರಿಮಳದಿಂದ ಅದು ಈಗಲೂ ನನಗೆ ಬೆಳಗಿನಷ್ಟೇ ಸುಂದರವಾಗಿ ಕಾಣುತ್ತಿದೆ. ಇದು ನನ್ನ ದೃಷ್ಟಿಕೋನ, ನನ್ನ ಅಭಿಪ್ರಾಯ ಎಂದು ವಿವರಿಸಿ ಹೇಳಿದಾಗ ಟ್ಯಾಗೋರರು ಗಾಂಧೀಜಿಯವರ ಮಾತನ್ನು ಮನಸಾರೆ ಒಪ್ಪಿ, ಹೌದು ಮಹಾತ್ಮಾಜಿ, ನಾನು ಕವಿ, ಕಲ್ಪನೆಯಲ್ಲೇ ಬದುಕುವವನು, ನೀವು ರಾಷ್ಟ್ರನಾಯಕರು, ವಾಸ್ತವದಲ್ಲಿ ಮಿಂದೆದ್ದವರು, ನನಗಿಂತ ನಿಮ್ಮ ವಿಚಾರಧಾರೆಯೇ ಮಿಗಿಲಾದುದು ಎನ್ನುತ್ತಾರೆ. ಆಗ ಗಾಂಧೀಜಿಯವರು, ಗುರುದೇವ್ಜಿ, ನಮ್ಮಲ್ಲಿ ಒಂದು ವಸ್ತು ಅಥವಾ ವಿಷಯದ ಬಗೆಗೆ ಅಭಿಪ್ರಾಯ ಭೇದ ಇರಬಹುದು, ಆದರೆ ನಮ್ಮ ಸ್ನೇಹದಲ್ಲಿ ಯಾವ ಭೇದವೂ ಇಲ್ಲ, ಅದು ಅಭೇದ್ಯವಾದುದು. ನಮ್ಮ ಈ ಸ್ನೇಹ ನಿತ್ಯ ಸತ್ಯವಾದುದು, ನಿರಂತರವಾದುದು ಎಂದು ಮುಗುಳ್ನಗುತ್ತಾ ಹೇಳಿದಾಗ ಟ್ಯಾಗೋರರ ಮನದಲ್ಲೂ ಮುಖದಲ್ಲೂ ಕೂಡ ಮಂದಹಾಸ ಮೂಡುತ್ತದೆ. ಭಿನ್ನಾಭಿಪ್ರಾಯವಿರದ ಇಬ್ಬರು ಗಾಢ ಸ್ನೇಹಿತರನ್ನು ನಾನು ಕಂಡೇ ಇಲ್ಲ. ಇದು ಗಾಂಧೀಜಿಯವರ ಬಹು ಪ್ರಚಲಿತವಾದ ಮಾತು. ಭಿನ್ನಾಭಿಪ್ರಾಯ ಎಂದಿಗೂ ಇಬ್ಬರ ಸ್ನೇಹಕ್ಕೆ ಏನೂ ಕುಂದು ತರಲಾರದು ಎನ್ನುವುದು ಗಾಂಧೀಜಿಯವರ ಅಭಿಮತ. ಇದು ನಮಗೆಲ್ಲ ತುಂಬ ಅನುಕರಣೀಯವಾದುದು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣವೇ ಶ್ರೇಷ್ಠವಾದುದು, ಅದುವೇ ಒಂದು ವಸ್ತುವಿನ, ಒಬ್ಬ ವ್ಯಕ್ತಿಯ ಸೌಂದರ್ಯಕ್ಕೆ ಕಾರಣ ಎಂಬ ಶ್ರೇಷ್ಠ ನೀತಿಯನ್ನು ತಿಳಿಸುವ ಈ ಇಬ್ಬರು ಮಹಾಮಹಿಮರ ಒಡನಾಟದ ಒಳ್ಳೆಯ ವಿಚಾರಧಾರೆಯ ಈ ಸುಂದರ ಸಂಗತಿಯನ್ನು ಕೇಳಿದ ತಮಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂತಹ ಇನ್ನಷ್ಟು ಸುಂದರವಾದ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.